ನಮಸ್ಕಾರ ಸ್ನೇಹಿತರೆ, KE15 ಫ್ಲೇವರ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೊಸ ವರ್ಷ ಯುಗಾದಿ ಹಬ್ಬಕ್ಕೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಗಾರ್ಗಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀವಿ. ಇದೊಂದು ಮಸ್ಟ್ ಟ್ರೈ ರೆಸಿಪಿ ಅಂತಾನೆ ಹೇಳ್ಬೋದು. ಸಿಹಿ ಕುಂಬಳಕಾಯಿಂದ ಮಾಡೋ ಈ ರೆಸಿಪಿ ಸಿಕ್ಕಾಪಟ್ಟೆ ಬೇಗ ರೆಡಿ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 1 ಕಪ್ ಬೆಲ್ಲ ತಗೊಂಡಿದ್ದೀನಿ. ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು 1 ಕಪ್ ಬೆಲ್ಲಕ್ಕೆ ಅರ್ಧ ಕಪ್ ಅಷ್ಟು ನೀರನ್ನು ಸೇರಿಸಿ ಸ್ಟವ್ ಆನ್ ಮಾಡಿ ಬೆಲ್ಲ ಕರಗೋ ತನಕ ನಾನು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. 2 ನಿಮಿಷಕ್ಕೆ ಬೆಲ್ಲ ಕುದಿಯೋದಕ್ಕೆ ಸ್ಟಾರ್ಟ್ ಆಗತ್ತೆ. ಬೆಲ್ಲ ಬಿಸಿಯಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆದರೆ ಸಾಕು, ಪಾಕ ಬರೋದೇನು ಬೇಡ. ಇಷ್ಟಾದ್ಮೇಲೆ ನಾನಿಲ್ಲಿ ಸಿಹಿ ಕುಂಬಳಕಾಯಿನ ಸಿಪ್ಪೆ ತೆಗೆದು ಚಿಕ್ಕದಾಗಿ ತುರ್ದ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. 1.5 ಕಪ್ ಅಷ್ಟು ಸಿಹಿ ಕುಂಬಳಕಾಯಿ ತುರಿನ ಬಿಸಿಯಾಗಿರೋ ಬೆಲ್ಲಕ್ಕೆ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ 4 ರಿಂದ 5 ನಿಮಿಷ ಬೆಲ್ಲದಲ್ಲೇ ಬೇಯಿಸಬೇಕು. ನಂತರ ಚಿಟಿಕೆ ಉಪ್ಪು, 1/4 ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಗೆ 2 ಟೀ ಸ್ಪೂನ್ ಚಿರೋಟಿ ರವೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾವು ಹೀಗೆ ಗೋಧಿ ಹಿಟ್ಟು ಹಾಕೊಳ್ಳೋಕ್ಕೂ ಮೊದಲು ಚಿರೋಟಿ ರವೆ ಹಾಕ್ಕೊಂಡ್ರೆ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡ್ತಾ ಇರೋರ್ಗು ಹದ ಸ್ವಲ್ಪನೂ ಕೆಡಲ್ಲ. ಮಿಕ್ಸ್ ಮಾಡ್ಕೊಂಡ್ಮೇಲೆ 1.5 ಕಪ್ ಗೋಧಿ ಹಿಟ್ಟು ಹಾಕಿ ಫ್ಲೇಮ್ನ ಲೋ ಮಾಡಿಕೊಂಡು ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಸ್ವಲ್ಪನೂ ಹಿಟ್ಟಿಟ್ಟು ಕಾಣಿಸ್ದೇ ಇರೋ ತನಕ ಸೌಟಿಂದ ಪ್ರೆಸ್ ಮಾಡ್ತಾ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಿ. ಎಲ್ಲಿ ತನಕ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಗೋಧಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದು ಕೈಗೆ ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ಅಲ್ಲಿ ತನಕನೂ ಹೀಗೆ ಚಪಾತಿ ಹಿಟ್ಟಿನ ಹದ ಬರೋ ತನಕ ರೆಡಿ ಮಾಡ್ಕೋಬೇಕು. ಇವಾಗ ನೋಡಿ, ಇದು ಕೈಗೆ ಅಂಟ್ಕೊಳ್ತಾ ಇಲ್ಲ, ರೆಡಿಯಾಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಆರೋದಕ್ಕೆ ಇಡ್ತಾ ಇದ್ದೀನಿ. ಹಿಟ್ಟು ಪರ್ಫೆಕ್ಟ್ ಹದ ಬಂದಿದೆಯೋ ಇಲ್ವೋ ಅಂತ ನೋಡಕ್ಕೆ ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆ ಮಾಡಿ ನೋಡಿ. ನೀಟಾಗಿ ಚಪಾತಿ ಥರನೇ ಉಂಡೆ ಮಾಡಕ್ಕೆ ಬಂದರೆ ಸರಿ ಇದೆ ಅಂತ. ನಂತರ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಮತ್ತೊಂದು ಸಲ ಹೀಗೆ ಕಲಿಸ್ತಾ ಇದ್ದೀನಿ. ನೆಕ್ಸ್ಟ್ ನಮಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ಹಿಟ್ಟು ತಗೊಂಡು ಉಂಡೆ ಮಾಡಿ ಹೀಗೆ ಕೈಯಿಂದನೇ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಇದು ತುಂಬ ತೆಳುವಾಗಿ ತಟ್ಕೊಂಡ್ರೆ ಗಾರ್ಗಿ ಗರಿ ಗರಿಯಾಗಿ ಬರುತ್ತೆ. ಸ್ವಲ್ಪ ದಪ್ಪಕ್ಕೆ ತಟ್ಕೊಂಡ್ರೆ ಸಾಫ್ಟ್ ಆಗಿರುತ್ತೆ. ನಿಮ್ಗೆ ಯಾವ ರೀತಿ ಬೇಕು ಹಾಗೆ ಮಾಡ್ಕೊಳ್ಬೋದು. ನಾನಿಲ್ಲಿ ಮೀಡಿಯಮ್ ಆಗಿ ಇದನ್ನು ತಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಎಲ್ಲದನ್ನು ಹೀಗೆ ತಟ್ಟಿ ಪ್ಲೇಟಲ್ಲಿ ಇಟ್ಕೊಂಡ್ರೆ ಈಸಿ ಆಗುತ್ತೆ. ನಂತರ ಬಿಸಿಯಾಗಿ ಕಾದಿರೋ ಎಣ್ಣೆಗೆ ಬಾಣಲೆ ಸೈಜ್ ನೋಡಿಕೊಂಡು 1 ಅಥವಾ 2 ಗಾರ್ಗಿನ ಹಾಕ್ಕೊಂಡು 2 ಸೈಡೂ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಹಾಗೇನೆ ಮುಖ್ಯವಾಗಿ ಫ್ಲೇಮ್ನ ಲೋ ಟು ಮೀಡಿಯಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡಿಕೊಂಡ್ರೆ 2 ಸೈಡೂ ಬೇಗ ಕಲರ್ ಚೇಂಜ್ ಆಗಿಬಿಡತ್ತೆ, ಆದರೆ ಒಳಗಡೆ ಬೆಂದಿರೋದಿಲ್ಲ. ನೋಡಿ, ಇದು ಇವಾಗ ರೆಡಿ ಆಗಿದೆ. ಎಕ್ಸ್ಟ್ರಾ ಎಣ್ಣೆ ಅನಿಸಿದ್ರೆ ನೀವು ಸ್ಪೂನಲ್ಲಿ ಪ್ರೆಸ್ ಮಾಡ್ಕೊಳ್ಬೋದು. ಈ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ವೀಟ್ ಇದೆಯಲ್ಲ, ತುಂಬಾನೇ ಈಸಿ ಮಾಡೋದು. ಹದ ಎಲ್ಲ ಕೆಡೋ ಚಾನ್ಸೇ ಇರಲ್ಲ. ಟೇಸ್ಟ್ ಕೂಡ ಸ್ಪೆಷಲ್ ಆಗೇನೆ ಇರುತ್ತೆ. ಸ್ವಲ್ಪನೂ ತುಪ್ಪ ಕೂಡ ಬೇಕಾಗಲ್ಲ. ಹಾಗೇನೆ ಈ ಸ್ವೀಟ್ ಮಾಡೋದಕ್ಕೆ ಎಕ್ಸ್ಟ್ರಾ ಏನು ನಮಗೆ ಪ್ರಿಪರೇಷನ್ಸ್ ಬೇಕಾಗಲ್ಲ. ಎಲ್ಲದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಈ ರೀತಿ ಜರಡಿ ಇರೋ ಪಾತ್ರೆಗೆ ಹಾಕಿದ್ರೆ ಬೇಗ ಆರೋಗತ್ತೆ. ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೇನೆ ಮನೇಲಿ ಟ್ರೈ ಮಾಡೋದನ್ನ ಮರಿಬೇಡಿ. ಮತ್ತಷ್ಟು ಒಳ್ಳೆ ರೆಸಿಪೀಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.